ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂಥ ವಿಷಯ ಏನಂದ್ರೆ, ನಮ್ಮ 45 ಮೂವಿ ರಿಲೀಸ್ ಆಗ್ತಾ ಇದೆ 25th ಡಿಸೆಂಬರ್. ನಮ್ಮ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತೆ ರಾಜ್ ಬಿ ಶೆಟ್ಟಿ ಅವರದ್ದು. ಅದರದ್ದು ಟ್ರೈಲರ್ ರಿಯಾಕ್ಷನ್ ಕೊಡೋಣ ಇವಾಗ. ಲೆಟ್ ಅಸ್ ವಾಚ್. ಅಲ್ಲಿ ಗೋರಿ ನೋಡ್ತಿದ್ಯಲ್ಲ, ಗೋರಿ ಮಧ್ಯ ಉಪೇಂದ್ರ ವಾಯ್ಸು. ದಿನಾಂಕ ರಾಜ್ಕುಮಾರ್ ದಿನಾಂಕ ನಡುವಲ್ಲಿರುವ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ. ಗೊತ್ತಿಲ್ಲ. ಯಾರು ನನ್ನ ಕಷ್ಟ ನಂಗೆ ಆಗಿದೆ. ಇನ್ನ ಸೊನ್ನ ತಿರುಗಿ ಸೊನ್ನ ಬೈಕ್ ಚೆನ್ನಾಗಿದೆ. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಬೆಂಗಳೂರಲ್ಲಿ ಅದೇ ಈಗ ಊಟ ಮಾಡೋ. Best of luck. BGM ಚೆನ್ನಾಗಿದೆ. ಇದು ಯಾರು ಏನು ಗುರು ಇದು? ಇದು ಸಗದಾಗಿದೆ ಗುರು. ಅದು ಏನಂತಾನೆ ಅರ್ಥ ಆಗ್ತಿಲ್ಲ ಆಕ್ಚುಲಿ. ಎಲ್ಲೆಲ್ಲೋ ಹೋಗಿದ್ದಾರೆ. ಏನ್ ಕತೆ? ಒಂದ್ ಕಡೆ ಐ ಮೇಲೆ ಎಲ್ಲ ಐ ಬಾಲ್ಸ್ ಮೇಲೆ ಇದೆ. ಶಾರ್ಟ್ ಐ ಬಾಲ್ ಅಲ್ಲಿ ಹತ್ರ ತೆಗಿದ್ದಾರೆ. ಆದ್ರೆ ರಾಜ್ ಬಿ ಶೆಟ್ಟಿ ಅಮಾಯಕ ತರ ಕ್ಯಾರೆಕ್ಟರೇಷನ್ ತೋರಿಸಿ, ಏನು ಆಫೀಸ್ ತರ ಅಲ್ಲಿ ಎಂಪ್ಲಾಯಿ ತರ ತೋರಿಸ್ಬಿಟ್ಟು ಆ ತರ ಶೇಡ್ಸ್ ಅಲ್ಲಿ ತೋರಿಸಿದ್ದಾರೆ. ಫಿಲಿಂ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರದ್ದು ವಾರ್ ಝೋನು. ಆಮೇಲೆ ಇನ್ನೊಂದು ಅವ್ರ ಬೈಕ್, ಉಪೇಂದ್ರ ಅವ್ರ ಬೈಕ್ ಚೆನ್ನಾಗಿದೆ. ಹೌದು, ಸಗದಾಗಿದೆ. ಹೊಸ ಮುಂಚೆ UAL ನೋಡಿದ್ವಿ ಆ ತರ, ಬುಲ್ ತರ ಸೇಮ್ ಅದೇ ಶೇಡ್ ನೇ ತಗೊಬಂದಿದ್ದಾರೆ ಅನ್ಸುತ್ತೆ. ಈ ನನ್ಗೆ ಅನ್ಸಿದ ಪ್ರಕಾರ ಉಪೇಂದ್ರ ಒಂಥರ ಗಾಡ್ ರೇಂಜ್ ಅಲ್ಲಿ, ಶಿವರಾಜ್ ಕುಮಾರ್ ಒಂಥರ ಇವಿಲ್ ರೇಂಜ್ ಅಲ್ಲಿ. ಟೈಮ್ ಟ್ರಾವೆಲರ್ ತರ ಇದೆ. ಟೈಮ್ ಟ್ರಾವೆಲರ್ ಅಂದ್ರೆ ಲೈಕ್ ಮುಂಚೆ 90s, ನೆಕ್ಸ್ಟ್ 20, ಈಗ ರೀಸೆಂಟ್ ಜನರೇಷನ್, 3 ಜನರೇಷನ್, ನೆಕ್ಸ್ಟ್ ಫ್ಯೂಚರ್ ಬಂದ್ರು ಬರ್ಬೋದೇನೋ, ಹೇಳಕ್ಕಾಗಲ್ಲ. ಅದು ಇನ್ನೊಂದು ಲಾಸ್ಟ್ ಶಾಟ್ ಇದೆ ನೋಡಿ, ಅವ್ರು ಶಿವರಾಜ್ ಕುಮಾರ್ದು ಅನ್ಎಕ್ಸ್ಪೆಕ್ಟೆಡ್. ಅದು ಹೇಳ್ಬೇಕಂದ್ರೆ ಸಾಕಾಗಿದೆ. ಒಂಥರ 45 ಅಂತ ಏನೋ ಗೊತ್ತಾಗ್ತಿಲ್ಲ. ಫುಲ್ ಕ್ಯೂರಿಯಾಸಿಟಿ ಜನರೇಟ್ ಮಾಡಿದೆ. ಗೊತ್ತಿರೋದೆ ಅಲ್ಲಿ ಇರೋದು ಒಬ್ಬ ರಿಯಲ್ ಸ್ಟಾರ್, ರಿಯಲ್ ಡೈರೆಕ್ಟರ್, ಇನ್ನೊಬ್ಬರು ನ್ಯಾಚುರಲ್ ಡೈರೆಕ್ಟರ್, ನ್ಯಾಚುರಲ್ ಆಕ್ಟಿಂಗ್ ಮಾಡೋ ರಾಜ್ ಬಿ ಶೆಟ್ಟಿ ಅವರು. ಹೌದು. ಅದ್ರಲ್ಲಿ ಶಿವರಾಜ್ ಕುಮಾರ್ ಸೇರಿದ್ಮೇಲೆ ಕರುನಾಡ ಚಕ್ರವರ್ತಿ ಯಾವ ತರ ಇರುತ್ತೆ ಅಂತ ವ್ಯೂಯರ್ಸ್ಗೆ. ಬಟ್ ಇದ್ರ ಡೈರೆಕ್ಷನ್ ಅರ್ಜುನ್ ಜನ್ಯ ಅಲ್ಲ. ಇದು ಫಸ್ಟ್ ಮೂವಿ ಡೈರೆಕ್ಷನ್. ಅದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಫಿಲಿಂ ಬಂದ್ಮೇಲೆ ಬಿಡುಗಡೆ ಆದ್ಮೇಲೆ December 25th ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದಲ್ಲಿರೋ ಚಿತ್ರಮಂದಿರದಲ್ಲಿ ವೀಕ್ಷಿಸಿ. ಸೊ ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.